ಹಾಯ್ ಹೆಲೋ ನಮಸ್ತೆ. ನಾವು 3 ಡೇಸ್ ಟ್ರಿಪ್ ಹೋಗ್ತಾ ಇದ್ದೀವಿ ತಮಿಳ್ನಾಡಿಗೆ. ಸೊ ಹಾಗಾಗಿ ಮನೆಯಿಂದನೇ ಟ್ರೈನಲ್ಲಿ ಟ್ರಾವೆಲ್ ಅಲ್ವಾ, ಹಂಗಾಗಿ ಮನೆಯಿಂದನೇ ಟೊಮೆಟೊ ಬಾತ್ ಮಾಡ್ಕೊಂಡು ಹೋಗ್ಬಿಡೋಣ ನೈಟ್ ಟ್ರೈನಲ್ಲಿ ತಿನ್ನೋಕ್ಕೆ ಅಂತ ಹೇಳ್ಬಿಟ್ಟು ಟೊಮೆಟೊ ಬಾತ್ನ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಅದೆಲ್ಲನೂ ರೆಡಿ ಮಾಡಿಕೊಂಡು ನಾವು ರೈಲ್ವೆ ಸ್ಟೇಷನ್ಗೆ 7 o'clockಗೆ ಟ್ರೈನ್ ಇತ್ತು. ಸೊ ಹಾಗಾಗಿ ರೆಡಿ ಎಲ್ಲನೂ ಆಗಿ 7 o'clock ಟ್ರೈನಿಗೆ ಹೋದ್ವಿ. ಟ್ರೈನಿಗೆ 7 o'clock ಇದ್ದಿದ್ದು ತಂಜಾವೂರಿಗೆ. ಸೊ ನಾವು ತಂಜಾವೂರಿಗೆ ಮಾರ್ನಿಂಗು 6 o'clock ಅಷ್ಟರಲ್ಲಿ ನಾವು ತಂಜಾವೂರನ್ನ ರೀಚ್ ಆಗಿದ್ವಿ. ನೈಟ್ ಎಲ್ಲ ಫುಲ್ಲು ಟ್ರೈನ್ ಜರ್ನಿನೇ ತುಂಬ ಒಂಥರ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಅದಾದಮೇಲೆ ನಾವು ಇನ್ನೂ ಒಂದು ಟ್ರೈನ್ನ ಹತ್ಕೊಂಡು ನಾವು ಅಲ್ಲಿಗೆ ಹೋಗಬೇಕಿತ್ತು. ಆಮೇಲೆ ಅಲ್ಲಿಂದ ಮತ್ತೆ ಇನ್ನೊಂದು 10 ಮಿನಿಟ್ಸು ನಾವು ಹೋಗೋ ಪ್ಲೇಸಿಗೆ ಒಂದು 10 ಮಿನಿಟ್ಸ್ ಬಸ್ಸಲ್ಲಿ ಹೋಗಬೇಕಾಗಿತ್ತು. ಸೊ ಇವಾಗ ನಾವು ಸೆಕೆಂಡ್ ಟ್ರೈನಲ್ಲಿ ಹೋಗ್ತಾ ಇದ್ದೀವಿ. ಇದು 2 hours ಜರ್ನಿ ಇರುತ್ತೆ. ವೇಲಂಗಣಿ ಆಲ್ಮೋಸ್ಟ್ ಅಲ್ಲಿ ತಮಿಳ್ನಾಡು ಅಂತಂದರೆ ಅಲ್ಲಿಗೆ ಗೊತ್ತಾಗುತ್ತೆ. ವೇಲಂಗಣಿಗೆ ಹೋಗ್ತಾ ಇದ್ದೀವಿ. ಸೊ ಟ್ರೈನ್ ಎಕ್ಸ್ಪೀರಿಯನ್ಸ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಎಷ್ಟೋ ವರ್ಷ ಆದಮೇಲೆ ಟ್ರೈನಲ್ಲಿ ಹೋಗ್ತಿರೋದು. ಯಾವಾಗೋ ಚಿಕ್ಕ ಹುಡುಗಿಯಲ್ಲಿ ಹೋಗಿದ್ದೆ ಟ್ರೈನಲ್ಲಿ. ಅಲ್ಲಿಗೆ ಹೋಗಿ ನಾವು ರೀಚ್ ಆಗೋಷ್ಟರಲ್ಲಿ ಮಾರ್ನಿಂಗ್ 8 to 8:30 ಆಗೋಗಿತ್ತು. ಸೊ ರೂಮ್ ಬುಕ್ ಮಾಡಿಕೊಂಡು ಆರಾಮಾಗಿ ಒಂದು 10 ನಿಮಿಷ ರೆಸ್ಟ್ ಮಾಡಿದ್ವಿ. ನೋಡ್ತಾ ಇರ್ಬೋದು, ಇದೇ ರೂಮಲ್ಲಿ ನಾವಿದ್ದಿದ್ದು. ಆಮೇಲೆ ಟಿಫನ್ನೆಲ್ಲನೂ ಮುಗಿಸ್ಕೊಂಡು ಆಮೇಲೆ ಸೂಪರ್ ಎಕ್ಸೈಟೆಡಾಗಿ ವೆಯ್ಟ್ ಮಾಡ್ತಾಯಿದ್ವಿ ಬೀಚಿಗೆ ಹೋಗಿ ಆಟ ಆಡಬೇಕು ಅಂತ. ಫೈನಲಿ ಬೀಚಿಗೆ ಬಂದ್ವಿ. ಬೀಚಿಗೆ ಬಂದು ಚೆನ್ನಾಗಿ ಒಂದು 4 ಅವರ್ ಆಟ ಆಡಿದ್ರಿ. ನನ್ನ ಮಗಳಂತೂ ಫುಲ್ಲು ಸ್ಟಾರ್ಟಿಂಗ್ ಬೀಚಲ್ಲಿ ಆಡೋಕ್ಕೆ ಸಖತ್ ಭಯ ಪಡ್ತಿದ್ಲು. ಆಮೇಲೆ ಆಡಿಕೊಂಡು ನಾವೆಲ್ಲನೂ ಫ್ರೆಶ್ ಅಪ್ ಆಗಿಬಿಟ್ಟು ಚರ್ಚ್ ಕಡೆ ಹೋಗ್ತಾ ಇದ್ದೀವಿ. ಎಲ್ಲರೂ ಹೋಗ್ತಿದ್ರಲ್ವ, ಹಂಗಾಗಿ ನಮಗೂ ಒಂದು ಎಕ್ಸ್ಪೀರಿಯೆನ್ಸ್ ಇರಲಿ, ನೋಡ್ಕೊಂಬಂದಂಗೆ ಆಗುತ್ತೆ ಅಂತ ಅಂದ್ಬಿಟ್ಟು ನಮ್ಮ ಕಸಿನ್ ಜೊತೆ ಎಲ್ಲನೂ ನಾನು ಈ ಟ್ರಿಪ್ಪಿಗೆ ಅಂತ ಬಂದಿದ್ದು. ನಾವೇನು ಕ್ರಿಶ್ಚಿಯನ್ಸ್ ಏನಲ್ಲ, ಹಿಂದೂನೇ. ಬಟ್ ಟ್ರಿಪ್ಪಿಗೆ ಹೋಗೋ ಕಡೆ ಚೆನ್ನಾಗಿರುತ್ತೆ, ಒಂದ್ಸಲಿ ನೋಡ್ಕೊಂಬರೋಣ ಅಂತ ಹೇಳಿಬಿಟ್ಟು ತುಂಬ ದಿನದಿಂದ ಆಸೆ ಇತ್ತು ಇಲ್ಲಿಗೆ ಹೋಗೋಕ್ಕೆ. ಸೊ ಹಾಗಾಗಿ ಫೈನಲಿ ಬಂದ್ವಿ. ಚರ್ಚೆಲ್ಲನೂ ಅಷ್ಟೇ ತುಂಬ ಚೆನ್ನಾಗಿತ್ತು. ಮತ್ತು ನಾವು ನೈಟ್ 7 o'clock 7:30 ಹಂಗೆ ಹೋಗಿದ್ವಿ. ಅದು ಕ್ಲೋಸಿಂಗ್ ಟೈಮು. ಬೇಗ ಬೇಗ ಬಂದುಬಿಡ್ಬೇಕಾಗಿತ್ತು. ಹಂಗಾಗಿ ಬೇಗ ಬೇಗ ಹೋಗ್ತಾ ಇದ್ದೀವಿ ನೋಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ನಾನು ಈ ಥರ ರೆಡಿಯಾಗಿದ್ದೆ. ನನ್ನ ಮಗಳಿಗೂ ಅಷ್ಟೇ, ಅವಳಿಗೂ ಅಷ್ಟೇ ಸಿಂಪಲ್ಲಾಗಿ ಒಂದು ಡ್ರೆಸ್ಸು, ಒಂದು ಶಾರ್ಟ್ಸ್ ಹಾಕಿದ್ದೆ ಅಷ್ಟೇನೆ. ಮತ್ತು ಬಿಸಿಲು ಕೂಡ ಅಷ್ಟೇ ಹೆವಿ ಬಿಸಿಲಿತ್ತು. ಇಲ್ಲಿ ಚರ್ಚಲ್ಲೂ ಅಷ್ಟೇ ತುಂಬ ಕ್ಲೀನಾಗಿ ಹೈಜೆನಿಕ್ ಆಗಿರುತ್ತೆ. ತುಂಬ ಚೆನ್ನಾಗಿತ್ತು ಚರ್ಚು ಕೂಡ. ಲಾಸ್ಟ್ ಆಗಿಬಿಟ್ಟಿತ್ತಲ್ವ, ಹಾಗಾಗಿ ಬೇಗ ಕಳಿಸ್ತಿದ್ರು. ಈ ಥರ ಇದೆ ಚರ್ಚು. ನಾನು ಯಾವತ್ತೂ ಚರ್ಚ್ ಒಳಗಡೆ ಹೋಗಿರಲಿಲ್ಲ. ಇದೇ ಫಸ್ಟ್ ಟೈಮ್ ನಾನು ಚರ್ಚ್ ಒಳಗಡೆ ಹೋಗಿದ್ದು. ತುಂಬ ಚೆನ್ನಾಗಿತ್ತು. ಅದೇನೇ ಟೈಮ್ ಆಗೋಗಿತ್ತಲ್ವ, ಹಂಗಾಗಿ ಎಲ್ಲರನ್ನೂ ಕಳಿಸ್ತಿದ್ರು. ಪುಷ್ಟಿ ಜಾಸ್ತಿ ಹಠ ಮಾಡ್ತಿದ್ಲು ನನ್ನ ಮಗಳು. ಹಾಗಾಗಿ ಅವಳಿಗೆ ವಿಡಿಯೋ ಹಾಕ್ಕೊಂಡು ಸುಮ್ಮನೆ ಮಾತಾಡಿಸ್ತಾ ಇದ್ದೆ. ಬಿಕಾಸ್ ಚರ್ಚಲ್ಲೆಲ್ಲ ಗಲಾಟೆ ಮಾಡಬಾರ್ದಲ್ವ, ಅವರೆಲ್ಲ ಪ್ರೇಯರ್ ಮಾಡ್ತಿರ್ತಾರೆ ಅಂತ ಹೇಳ್ಬಿಟ್ಟು ನಾನು ಅವಳನ್ನು ಸ್ವಲ್ಪ ಆದಿಂದ ಅವಾಯ್ಡ್ ಮಾಡ್ತಿದ್ದೆ. ಅಲ್ಲೆಲ್ಲನೂ ಅಷ್ಟೊಂದು ಫೋಟೋಸ್ ಇಟ್ಕೊಳ್ಳೋಕ್ಕಾಗಲಿಲ್ಲ. ಹಾಗಾಗಿ ಒಂದು ಸ್ವಲ್ಪ ಪಾರ್ಕಿಗೆ ಬಂದುಬಿಟ್ಟು ಫೋಟೋ ಇಟ್ಕೊಂಡು, ಮತ್ತು ಇದು ಇವತ್ತಿನ ವ್ಲಾಗ್ ಆಗಿರುತ್ತೆ. ನಾನಿದು 3 ಡೇಸ್ ಕಂಟಿನ್ಯೂಷನ್ ವ್ಲಾಗು ಇದರಲ್ಲೇ ಹಾಕಿರ್ತೀನಿ. ಸೊ ಮಾರ್ನಿಂಗ್ ಎದ್ದು ಮತ್ತೆ ತಿರ್ಗಾನು ನಾವು ಬೀಚ್ ಹತ್ರ ಹೋದ್ವಿ. ನಾವು 3 ಡೇಸ್ ಇದ್ರೂ 3 ಡೇಸು ಕೂಡ ಬೀಚ್ ಹತ್ರ ಆಡಿದ್ದೀವಿ. ಬಟ್ ಲಾಸ್ಟ್ ಡೇ ಫೋನ್ ತೊಗೊಂಡು ಹೋಗಿರಲಿಲ್ಲ, ಹಾಗಾಗಿ ನಾವೇನು ಅಷ್ಟೊಂದು ವೀಡಿಯೋಸ್ನ ಮಾಡ್ಕೊಂಡಿರಲಿಲ್ಲ. ಸೊ ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದ್ದೀವಿ ಬೀಚಲ್ಲಂತೂ. ಬೆಳಗ್ಗೆಯಿಂದ ಬೀಚಲ್ಲೇ ಎಂಜಾಯ್ ಮಾಡ್ತಿದ್ವಿ. ಸಂಜೆ ನೈಟ್ ರೆಡಿ ಆಗಿಬಿಟ್ಟು ಸಂಜೆ ನಾವು ಚರ್ಚಿಗೆ ಹೋಗ್ತಾ ಇದ್ದಿದ್ದು. ಸೊ ಸೆಕೆಂಡ್ ಡೇ ಕೂಡ ಅಷ್ಟೇನೆ. ಇವತ್ತು ಒಂದು ಸ್ವಲ್ಪ ಬೇಗ ಹೋದ್ವಿ, ಯಾಕಂದರೆ ಲಾಸ್ಟ್ ಡೇ ಬೇಗನೂ ಕ್ಲೋಸ್ ಮಾಡಿಬಿಟ್ಟಿದ್ವಲ್ಲ. ಹಾಗಾಗಿ ನಾನು, ನನ್ನ ಮಗಳು ಮತ್ತು ಕಸಿನ್ಸು ಎಲ್ಲರೂ ಹೋಗ್ತಾ ಇದ್ದೀವಿ.
ತುಂಬ ಚೆನ್ನಾಗಿತ್ತು ಮತ್ತು ವೆದರ್ ಅಷ್ಟೇ ಹೇಳಿದ್ನಲ್ವ ಆವಾಗಲೇ ತುಂಬ ಅಂದರೆ ತುಂಬ ಬಿಸಿಲಿತ್ತು. ನಾವು ಸಮುದ್ರದಲ್ಲಿ ಇದ್ದಿದ್ದಕ್ಕೆ ಅಷ್ಟೊಂದು ಬಿಸಿ ಗೊತ್ತಾಗಿರಲಿಲ್ಲ. ಹೊರಗಡೆ ಬಂದಾಗ ತುಂಬ ಬಿಸಿ ಅನಿಸ್ತಿತ್ತು. ಸೊ ಈ ರೀತಿ ಇತ್ತು ನೈಟ್. ಕ್ಲೌಡ್ಸ್ ಎಲ್ಲನೂ ಅಷ್ಟೇ ತುಂಬ ಸಕ್ಕತ್ತಾಗಿ ಕಾಣಿಸ್ತಿತ್ತು. ಚರ್ಚು ಅಷ್ಟೇ. ನೆನ್ನೆ ಚರ್ಚ್ ಬಂದಿದ್ದು ಈ ಚರ್ಚಿಗೆ, ಇವತ್ತು ಹೋಗ್ತಿರೋದು ಬೇರೆ ಚರ್ಚಿಗೆ. ತುಂಬ ಅಂದರೆ ತುಂಬ ಚರ್ಚ್ ಇದ್ದಾವೆ ಇಲ್ಲಿ. ನನಗೆ ಇದ್ರ ಬಗ್ಗೆ ಎಲ್ಲ ಅಷ್ಟೊಂದು ಗೊತ್ತಿಲ್ಲ, ಹಾಗಾಗಿ ಇದ್ರ ಬಗ್ಗೆ ಎಲ್ಲ ನಾನೇನು ಎಕ್ಸ್ಪ್ಲೋರ್ ಮಾಡಿಲ್ಲ. ಫಸ್ಟ್ ಟೈಮ್ ಇದಕ್ಕೆ ಬಂದಿದ್ದಲ್ವ ಹಾಗಾಗಿ. ಸೊ ಈ ಚರ್ಚಿಗೆ ನೈಟ್ ಬಂದ್ವಿ. ನಾವು ಹೋಗ್ತಿರೋದು ಇನ್ನೊಂದು ಚರ್ಚಿಗೆ. ಇಲ್ಲೆಲ್ಲನೂ ಹರಕೆ ಮಾಡ್ಕೊಂಡಿರ್ತಾರಂತೆ. ಅಂದರೆ ಒಂದ್ಸಲಿ ಹೋಗ್ಬಿಟ್ಟು ಇಲ್ಲಿ ಚರ್ಚಿಗೆ ಹೋಗಿ ಬಂದು ಅದರಲ್ಲಿ ಅಲ್ಲಿ ಕೇಳ್ಕೊತಾರಂತೆ, ನನಗೆ ಈ ಥರ ಏನಾದರೂ ನೀನು ನೆರವೇರಿಸ್ಕೊಟ್ರೆ ನಾನು ಬಂದು ಮಂಡಿ ಸೇವೆ ಮಾಡ್ತೀನಿ, ಇಲ್ಲಾಂದರೆ ಹೆಜ್ಜೆ ನಾವೆಲ್ಲ ಹೆಜ್ಜೆ ನಮಸ್ಕಾರ ಮಾಡ್ತಿರಲ್ಲ ಆ ಥರ ಅವರು ಪುಟ್ಟ ಹೆಜ್ಜೆ ಇಟ್ಕೊಂಡು ಆ ಥರ ಎಲ್ಲನೂ ಹೋಗ್ತಾರೆ. ಆ ಥರ ಈ ಕಡೆ ಮಂಡಿ ಸೇವೆ ಅಂತ ಹೇಳಿ ಎಲ್ಲನೂ ಮಾಡ್ತಾರೆ. ಮರಳೆಲ್ಲನೂ ಉದ್ದಕ್ಕೆ ಹಾಕಿರ್ತಾರೆ, 1 ಕಿಲೋಮೀಟ್ರ್ ಅಷ್ಟಿರುತ್ತೆ. ಸೊ ಅಲ್ಲಿ ಎಲ್ಲ ಮಂಡಿ ಸೇವೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ತುಂಬ ಜನ. ಅಲ್ಲೆಲ್ಲ ಹೋಗಿ ಅದಕ್ಕೆಲ್ಲ ಮುಗಿಸ್ಕೊಂಡು ದೊಡ್ಡ ಸ್ಟ್ಯಾಚು ಇತ್ತು ನೋಡಿರಿ, ಅದನ್ನೆಲ್ಲನೂ ನೋಡ್ಕೊಂಡು ಅಲ್ಲೆಲ್ಲ ಫೋಟೋ ಹಿಡಿಸ್ಕೊಂಡು ಇದು ಮಾರನೇ ದಿನ ನಾವು ಹಿಂದೂ ಟೆಂಪಲ್ಗೆ ಬಂದಿದ್ದು. ಭುವನೇಶ್ವರಿ ಟೆಂಪಲ್ ಅಂತ ಹೇಳ್ಬಿಟ್ಟು ಇದು ಶಿವ ಟೆಂಪಲ್ ಆಗಿರುತ್ತೆ. ನಾವು ಯಲಹಂಕದಿಂದ ಒಂದು 3 ಅವರ್ಸು ಬಸ್ಸಲ್ಲಿ ಬರಬೇಕು. ಬರೋ ರೋಡಲ್ಲೇ ಆ ಸ್ಟೇಷನಲ್ಲಿ ಹತ್ರನೇ ಇರುತ್ತೆ. ರೈಲ್ವೆ ಸ್ಟೇಷನಿಂದ ಒಂದು 10 ರೂಪೀಸ್ ಕೊಟ್ಟರೆ ಆಟೋದಲ್ಲಿ ಕರ್ಕೊಂಡೋಗಿ ಬಿಡ್ತಾರೆ. ಸೊ ಇದಂತೂ ತುಂಬ ಅಂದರೆ ತುಂಬ ಸಖತ್ತಾಗಿತ್ತು. ಓಲ್ಡ್ ಏಜ್ ಟೆಂಪಲ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿತ್ತು. ಫೋಟೋಗ್ರಫಿ ವಿಡಿಯೋಗ್ರಫಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಇದು. ತುಂಬ ಜನ ಬೇರೆ ಬಂದಿದ್ದರು. ಸ್ಯಾಟರ್ಡೆ ಸಂಡೇ ಅಲ್ವಾ, ತುಂಬ ಜನ ಇರ್ತವೆ. ನಾವು ಇಲ್ಲಿಗೆ ಹೋಗಿದ್ದು ಸ್ಯಾಟರ್ಡೆ. ಸೊ ಮನೆಗೆ ಬರೋಷ್ಟ್ರಲ್ಲಿ ಸಂಡೇ ಆಗಿರುತ್ತೆ ಅಂತ ಹೇಳ್ಬಿಟ್ಟು 3 ಡೇಸ್ ಉಳ್ಕೊಂಡು ಆರಾಮಾಗಿ ಬಂದ್ವಿ. ಇಲ್ಲಂತೂ ತುಂಬ ಅಂದರೆ ತುಂಬ ಜನ ಇದ್ದರು. ಮತ್ತು ಅವತ್ತು ಅಭಿಷೇಕ ಬೇರೆ ನಡೀತಿತ್ತು, ಹಂಗಾಗಿ ಜಾಸ್ತಿ ಜನ ಇದ್ದರು. ಮಾಮೂಲಿ ಗೊತ್ತಲ್ವ, ಹಿಂದೂ ಟೆಂಪಲ್ ಅಂದರೆ ಜಾಸ್ತಿ ಜನ ಇದ್ದೇ ಇರ್ತಾರೆ. ಶಿವ ಟೆಂಪಲ್ ನೋಡ್ತಿರ್ಬೋದು, ಅಲ್ಲಿ ಅಭಿಷೇಕ ಎಲ್ಲನೂ ಕೂಡ ಮಾಡ್ತಿದ್ದಾರೆ. ಅರಿಶಿನ ನೀರನ್ನ ಒಯ್ತಿದ್ದಾರೆ. ತುಂಬ ಚೆನ್ನಾಗಿತ್ತು. ಇಲ್ಲಿಂದ ಸುತ್ತಾಕ್ಕೊಂಡು ಆ ಕಡೆಗೆ ಬರಬೇಕು. ಜನ ಇದ್ದಿದ್ದ ಕಾರಣದಿಂದ ಸ್ಟ್ರೈಟಾಗಿ ಅವ್ರು ಬಿಟ್ಟಿಲ್ಲ. ತುಂಬ ಜನ ಇದ್ದರು. ನಾವು ಒಳಗಡೆ ಎಲ್ಲ ಹೋಗಿ ನೋಡೋಕ್ಕೂ ಕೂಡ ಆಗಿಲ್ಲ, ಯಾಕಂತಂದರೆ ಜಾಸ್ತಿ ಅಭಿಷೇಕ ಎಲ್ಲ ಮಾಡ್ತಿದ್ರೆ ಜನ ಬೇರೆ ಇದ್ದರು. ಒಳಗಡೆ ಹೋದರೆ ರಶ್ಶು, ಪಾಪುನೆಲ್ಲ ಎತ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾವು ಹೋಗಲಿ. ನನ್ನ ಮಗಳಂತೂ ಒಂದೂ ಕರೆಕ್ಟಾಗಿ ಫೋಟೋ ಇಡ್ಸ್ಕೊಳ್ಳಲ್ಲ. ಹಾಗಾಗಿ ನಾನು ವೀಡಿಯೋ ಮಾಡಿಕೊಂಡು ಹಂಗೇ ಫೋಟೋ ಕ್ಲಿಕ್ ಮಾಡ್ತಾ ಇರ್ತೀನಿ. ಹಾಗಾಗಿ ಅದೇ ರೀತಿ ಮಾಡ್ತಿದ್ದೆ. ಅದು ಕ್ಲಿಪ್ನ ಆ್ಯಡ್ ಮಾಡಿದ್ದೀರಿ, ನೋಡ್ತಿರ್ಬೋದು. ಇಲ್ಲೂ ಅಷ್ಟೇನೆ ಅದೆಲ್ಲನೂ ಮುಗಿಸ್ಕೊಂಡು ರೈಲ್ವೆ ಸ್ಟೇಷನ್ಗೆ ಬಂದ್ವಿ. ರೈಲ್ವೆ ಸ್ಟೇಷನಲ್ಲಿ 7 o'clockಗೆ ಕರೆಕ್ಟಾಗಿ ಟ್ರೈನ್ ಇತ್ತು. ಸೊ ಹಾಗಾಗಿ ಬಂದು ರೀಚ್ ಆದ್ವಿ ನಾವು ರೈಲ್ವೆ ಸ್ಟೇಷನ್ಗೆ ಈ ದೇವಸ್ಥಾನದಿಂದ ಬಂದು. ಸೊ ಕತ್ಲಾಗೋಗಿತ್ತು. ನಾನು ನನ್ನ ಕೊಲೀಗ್ಸ್ ಎಲ್ಲ ಫ್ರೆಂಡ್ಸ್ ಎಲ್ಲನೂ ಆರಾಮಾಗಿ ಮಾತಾಡಿಕೊಂಡು ಸ್ವಲ್ಪ ಟೈಮ್ ಪಾಸ್ ಮಾಡಿದ್ವಿ. ಟೈಮ್ ಪಾಸ್ ಎಲ್ಲನೂ ಮಾಡಾದಮೇಲೆ ಆ ಟ್ರೈನು ಕೂಡ ಬಂತು. ಸೇಮ್ ಟೈಮಿಂಗ್ಸೇ, ಅಂದರೆ ಹೋಗ್ಬೇಕಾದ್ರೆ ಸ್ವಲ್ಪ ಬೇಗ ಹೋಗ್ತೀವಿ ಅಷ್ಟೇನೆ. ಅಲ್ಲಿಂದ ಬರಬೇಕಾದ್ರೆ ಸ್ವಲ್ಪ ಬೇಗ ಬರ್ತೀವಿ. ನಾವು ಇಲ್ಲೇ ಎಲ್ಲನೂ 4 o'clockಗೆಲ್ಲನೂ ಬಂದುಬಿಟ್ಟಿದ್ರಿ. 4:30ಗೆ ಎಲ್ಲನೂ ನಾವು ಬೆಂಗಳೂರು ರೀಚ್ ಆಗಿಬಿಟ್ಟಿದ್ರಿ. ನನ್ನ ಮಗಳಂತೂ ಫುಲ್ಲು ಗಲಾಟೆ. ಬರೋ ಟೈಮಲ್ಲಿ ಅವಳಿಗೆ ನಿದ್ದೆ ಬೇರೆ ಬಂದಿತ್ತು, ಹೊಟ್ಟೆ ಹಸಿ ಒಂದು ಕಡೆ. ಹಂಗಾಗಿ ಅವಳನ್ನ ಒಂದು ಸ್ವಲ್ಪ ವಿಡಿಯೋ ಮಾಡಿಕೊಂಡು ಅವಳನ್ನ ಒಂದು ಸ್ವಲ್ಪ ಸಮಾಧಾನ ಮಾಡಿಕೊಂಡು ಬಂತು ಟ್ರೈನು ಅಂತೆಲ್ಲ ಹೇಳಿ ಸ್ವಲ್ಪ ಸಮಾಧಾನ ಮಾಡ್ಕೊಂಡಿದ್ವಿ. ಅಷ್ಟೊತ್ತಿಗೆ ಟ್ರೈನು ಕೂಡ ಬಂತು. ಸೊ ಟ್ರೈನ್ ಹತ್ಕೊಂಡು ನಾವು ಬೆಂಗಳೂರು ಬರೋಷ್ಟರಲ್ಲಿ ರೀಚ್ ಆಗೋಷ್ಟರಲ್ಲಿ ಹೇಳಿದ್ನಲ್ಲ 4:45 5 o'clock ನಿಯರ್ ಬೈ ಆಗಿತ್ತು.
ಸೊ ಆರಾಮಾಗಿ ಸ್ಲೀಪಿಂಗ್ ಕೋಚ್ ಆಗಿರೋದ್ರಿಂದ ಆರಾಮಾಗಿ ಮಲ್ಕೊಂಡು ರೆಸ್ಟ್ ಮಾಡಿಕೊಂಡು ಆರಾಮಾಗಿ ಬಂದ್ರಿ. ನಮ್ಮ ಜರ್ನಿನೂ ಕೂಡ ಅಷ್ಟೇ ಸೇಫಾಗಿತ್ತು. ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಯಾರ್ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ. ಮತ್ತೆ ಕನ್ಸಿಸ್ಟೆನ್ಸಿಯಾಗಿ ನಾನು ವೀಡಿಯೋನ ಅಪ್ಲೋಡ್ ಮಾಡ್ಕೊಳ್ತಾ ಹೋಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.